ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇವಾಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಗೈಸ್. ಹೀಗೆ ಗೈಸ್ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕಿದಾಗ ಎಷ್ಟು ಸಪೋರ್ಟ್ ಮಾಡಿದ್ದೀರೋ ಅದೇ ರೀತಿ ಯೂಟ್ಯೂಬಲ್ಲಿ ಕೂಡ ಸಪೋರ್ಟ್ ಮಾಡಿ ಗೈಸ್. ಒಲ್ಲದ ಮನಸ್ಸಿನಿಂದ ಕಡೂರಿಂದ ಬೆಂಗಳೂರಿಗೇನೋ ಬಂದಾಯಿತು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಗೈಸ್ ನವದಂಪತಿಗಳು ಹೆಂಗ್ ಆಡ್ತಾ ಇದ್ದಾರೆ. ಲಾಗ್ಸ್ ಮಾಡೋದು ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ ಗೈಸ್, ಸಿಕ್ಕಾಪಟ್ಟೆ ಕಷ್ಟ. ಅದಕ್ಕೆ ನಾನು ಲಾಗ್ಸ್ ಮಾಡ್ತೀನಿ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿ ಸ್ಟಾಪ್ ಮಾಡಿದ್ದೆ. ಬಟ್ ಏನಂತ ಅಂದರೆ ಬೆಂಗಳೂರು ಲೈಫ್ ಅಷ್ಟೊಂದು ಈಸಿ ಅಲ್ಲ ಅಂತ ಇಲ್ಲಿರೋ ಒಂದು ವಾತಾವರಣ ನೋಡಿದ್ರೇ ಗೊತ್ತಾಗ್ತಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಆಫ್ಟರ್ ಲಾಂಗ್ ಟೈಮ್ ಯೂಟ್ಯೂಬ್ಗೆ ಹಾಕೋಕ್ಕೆ ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಗೈಸ್. ತುಂಬ ನೈಸ್ ಇದೆ ಬಿಕಾಸ್ ನಾನು ಮೈಕ್ ಹಾಕ್ಕೊಂಡಿಲ್ವಲ್ಲ, ಹಾಗಾಗಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಓಕೆನಾ? ಮತ್ತೆ ಸಿಗ್ತೀನಿ. ಹಾಂ, ಓಕೆ ಗೈಸ್. ನಾವು ಬೆಂಗಳೂರಿಗೆ ಬಂದು 3 ಡೇಸ್ ಆಯಿತು. 3 ಡೇಸಲ್ಲಿ 3 ಡೇ ಕೂಡ ಅಲ್ಲಿ ಇಲ್ಲಿ ಆಚೆ ತಿರುಗ್ತಾನೇ ಇದ್ದೀವಿ. ಸೊ ನಿನ್ನೆ ನಾವು ಒಂದು ಪಾರ್ಕಿಗೆ ಹೋಗಿದ್ವಿ ಅಷ್ಟು ನಮ್ಮ ಏರಿಯಾದಲ್ಲಿ. ಸೊ ಇವಾಗ ನಾವು ಚಿಕ್ಕಪೇಟೆಗೆ ಹಂಗೆ ವಿಂಡೋ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಹೇಗೆ ಗೈಸ್ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕಿದಾಗ ಎಷ್ಟು ಸಪೋರ್ಟ್ ಮಾಡಿದ್ದೀರೋ ಅದೇ ರೀತಿ ಯೂಟ್ಯೂಬಲ್ಲಿ ಕೂಡ ಸಪೋರ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಚಿಕ್ಕಪೇಟೆಗೆ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ, ಓಕೆನಾ? ಆವಾಗಿಂದ ಅಪ್ ಹತ್ತುತ್ತಿದ್ದೀವಿ ಗೈಸ್. ಹಂಗಾಗಿ ನೋಡಿ, ಅವ್ರಿಗೆ ಹತ್ತಕ್ಕಾಗದೆ ನಿಧಾನಕ್ಕೆ ಬರ್ತಿದ್ದಾರೆ. ಏನೇ ಆದರೂ ತುಂಬ ಕಷ್ಟ ವಿತೌಟ್ ಮೈಕ್ ವಿಡಿಯೋ ಮಾಡೋದು. ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಓಕೆ ಗೈಸ್, ಒಲ್ಲದ ಮನಸ್ಸಿನಿಂದ ಕಡೂರಿಂದ ಬೆಂಗಳೂರಿಗೇನೋ ಬಂದಾಯಿತು. ಬಟ್ ಏನು ಮಾಡೋದು, ದೇರ್ ಇಸ್ ನೋ ಆಪ್ಷನ್. ಬೆಂಗಳೂರಿಂದ ಯಾರ್ಯಾರು ನನ್ನ ಲಾಗ್ಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾವು ಬೆಂಗಳೂರಲ್ಲಿದ್ದೀವಿ ಅಂತ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಗೈಸ್ ನವದಂಪತಿಗಳು ಹೆಂಗ್ ಆಡ್ತಾ ಇದ್ದಾರೆ. ಪೇಟೆಗೆ ಏನಕ್ಕೆ ಹೋಗ್ತಿದ್ದೀವಿ ಗೊತ್ತಾ? ಶಾಪಿಂಗೇ ಅಲ್ಲ, ಜಸ್ಟ್ ವಿಂಡೋ ಶಾಪಿಂಗ್ ಅಷ್ಟೇ. ಲಾಗ್ಸ್ ಮಾಡೋದು ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ ಗೈಸ್, ಸಿಕ್ಕಾಪಟ್ಟೆ ಕಷ್ಟ. ಅದಕ್ಕೆ ನಾನು ಲಾಗ್ಸ್ ಮಾಡ್ತೀನಿ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿ ಸ್ಟಾಪ್ ಮಾಡಿದ್ದೆ. ಬಟ್ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಇಷ್ಟೆಲ್ಲ ಕಷ್ಟಪಡೋದು ಏನಕ್ಕೆ ಹೇಳಿ? ನೀವು ಸಪೋರ್ಟ್ ಮಾಡ್ತೀರ ಅನ್ನೋ ಒಂದು ಹೋಪಿಂದ. ಸುಮ್ಮನೆ ಇರೋ. ಕೊಂಡ್ವಿ. ಸೊ ನೆಕ್ಸ್ಟ್ ನಾವು ಮೆಜೆಸ್ಟಿಕ್ಗೆ ಹೋಗ್ತಾ ಇದ್ದೀವಿ ಗೈಸ್ ಇವಾಗ. ಹೌದು, ಬನ್ನಿ ನೀವು. ಜಸ್ಟ್ ಮೆಜೆಸ್ಟಿಕ್ಗೆ ಬಂದು ಸೊ ನಾವಿವಾಗ ಚಿಕ್ಕಪೇಟೆಗೆ ಹೋಗ್ತಿದ್ದೀವಿ. ನಾವು ಮೆಜೆಸ್ಟಿಕ್ಕಿಂದ ಚಿಕ್ಕಪೇಟೆಗೆ ಹೋಗ್ತಿದ್ದೀವಿ. ಬೆಂಗಳೂರಲ್ಲಿ ತುಂಬ ಮಳೆ ಬರ್ತಿದ್ದ ಕಾರಣ ಒಂದು ಸೈಡಲ್ಲಿ ನಿಂತ್ಕೊಂಡು ಎಲ್ಲರೂ ಕಾಫಿ ಕುಡ್ಕೊಂಡು ಅದಾದಮೇಲೆ ನಾವು ಚಿಕ್ಕಪೇಟೆಗೆ ಹೋದ್ವಿ. ಚಿಕ್ಕಪೇಟೆಯಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ಬಿಕಾಸ್ ದೀಪಾವಳಿ ಹಬ್ಬ ಇತ್ತಲ್ಲ, ಹಂಗಾಗಿ ತುಂಬ ಜನ ಶಾಪಿಂಗ್ ಮಾಡಲಿಕ್ಕೆ ಬಂದಿದ್ದರು. ಅಲ್ಲಿ ಓಡಾಡೋಕ್ಕೆ ಕೂಡ ತುಂಬ ಕಷ್ಟ ಆಗಿಬಿಟ್ಟಿತ್ತು. ಹಾಗಾಗಿ ನಾವು ಏನು ತೊಗೊಳಕ್ಕೂ ಹೋಗಲಿಲ್ಲ, ನೋಡ್ಲಿಕ್ಕೂ ಹೋಗಲಿಲ್ಲ, ಜಸ್ಟ್ ಹೋಗಿ ಬಂದ್ವಿ. ಇನ್ನೆಂತ ಮಾಡೋದು, ಏನು ತೊಗೊಳಕ್ಕಂತೂ ಆಗಲಿಲ್ಲ. ಬಿಕಾಸ್ ಶಾಪಿಂಗ್ ಮಾಡೋಕ್ಕೆ ತುಂಬ ರಶ್ ಇತ್ತು ಅಂತ ಹೇಳಿ ವಾಪಸ್ ಮನೆಗೆ ಹೊರಟ್ವಿ. ಮನೆಗೆ ಹೋಗ್ಲಿಕ್ಕೆ ಅಂತೇಳಿ ಮೆಟ್ರೋ ಸ್ಟೇಷನಿಗೆ ಬಂದು ನೋಡಿದರೆ ಮೆಟ್ರೋ ಸ್ಟೇಷನಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು ಗೈಸ್. ಬಿಕಾಸ್ ದೀಪಾವಳಿ ಹಬ್ಬ ಅಲ್ವಾ, ಜನಗಳು ಅಲ್ಲಿ ಇಲ್ಲಿ ಹೋಗ್ತಿರ್ತಾರಲ್ಲ, ಹಾಗಾಗಿ ತುಂಬ ರಶ್ ಇತ್ತು. ಸೊ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಮನೆಗೆ ಹೋಗೋದ್ರಲ್ಲೂ ಕೂಡ ತುಂಬ ಟೈಮ್ ಆಗಿಬಿಟ್ಟಿತ್ತು. ಇವಾಗ ನಾನು ಮೆಟ್ರೋ ಸ್ಟೇಷನಲ್ಲಿ ಇದ್ದೀನಿ. ಸೊ ಇವಾಗ ಮನೆಗೆ ಹೊರಟಿದ್ದೀವಿ. ಅಲ್ಲೇ ತುಂಬ ಹೊತ್ತಾಗ್ಬಿಟ್ಟು ಶಾಪಿಂಗ್ ಎಲ್ಲ ಮಾಡೋದ್ರಲ್ಲಿ. ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿದ್ದೀವಿ.
ಅಲ್ಲೇ ಇವಳು ಫುಲ್ ಶಾಪಿಂಗ್ ಮಾಡಿದ್ಲು ಗೈಸ್. ಸೊ ಟಿಕೆಟ್ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದೀವಿ ಟಿಕೆಟ್ಗೋಸ್ಕರ. ಆ್ಯಂಡ್ ಮೆಟ್ರೋ ಸ್ಟೇಷನಿಂದ ಈಗ ಸೀದಾ ನಾವು ನಮ್ಮ ಮನೆಗೆ ಹೋಗ್ತೀವಿ. ಇವತ್ತಿನ ಒಂದು ಲಾಗ್ ಇದಾಗಿತ್ತು ಗೈಸ್. ಬರೋ ಅದು ಯಾಕೆ ನೋಡ್ತಿದ್ಯಾ? ಟಿಕೆಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಗೈಸ್ ಇವರೆಲ್ಲ. ನೋಡಿ ಅಲ್ಲಿ ನಮ್ಮಣ್ಣ ಟಿಕೆಟ್ ತೊಗೊಂಡು ಬರೋಕ್ಕೆ ಹೋಗಿದ್ದಾನೆ ಪಾಪುನ ಎತ್ಕೊಂಡು. ಮೆಂಟಲ್ ಇವನೊಬ್ಬ. ಏನು ಅಂದರೆ ನಾವು ಬಂದಿದ್ದೆ ಶಾಪಿಂಗ್ಗೋಸ್ಕರ. ಬಟ್ ಏನು ಅಂತಂದರೆ ದೀಪಾವಳಿ ಹಬ್ಬ ಹತ್ರದಲ್ಲೇ ಇರೋದ್ರಿಂದ, ಅಂದರೆ 2-3 ಡೇಸ್ ಇರೋದ್ರಿಂದ ತುಂಬ ರಶ್ ಇತ್ತು ಗೈಸ್. ಮೆಜೆಸ್ಟಿಕ್ ಬಂದು ನಂತರ ನಾವು ಚಿಕ್ಕಪೇಟೆಗೆ ಹೋದ್ವಿ. ಬಟ್ ಅಲ್ಲಿ ತುಂಬ ರಶ್ ಇತ್ತು. ಸೊ ಜಸ್ಟ್ ವಿಂಡೋ ಶಾಪಿಂಗ್ ಮಾಡಿಕೊಂಡು, ಅದರಲ್ಲೂ ನಮ್ಮ ಅಕ್ಕನ ಪಾಪು ಕರ್ಕೊಂಡು ಹೋಗಿರೋದ್ರಿಂದ ಬೇಗ ಬಂದುಬಿಟ್ವಿ. ಬೇಗ ಏನು ಬಂದಿಲ್ಲ, ತುಂಬ ಅಲ್ಲಿ ಟೈಮ್ ಮಾಡಿಕೊಂಡೇ ಬಂದಿದ್ದೀವಿ. ಇವಾಗ ಮೆಟ್ರೋ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಸೊ ಇವಾಗ ನೆಕ್ಸ್ಟ್ ಮನೆಗೆ ಹೋಗಬೇಕು. ಬಟ್ ಏನಂತ ಅಂದರೆ ಬೆಂಗಳೂರು ಲೈಫ್ ಅಷ್ಟೊಂದು ಈಸಿ ಅಲ್ಲ ಅಂತ ಇಲ್ಲಿರೋ ಒಂದು ವಾತಾವರಣ ನೋಡಿದ್ರೇ ಗೊತ್ತಾಗ್ತಿದೆ. ಮತ್ತು ಈಗ ನಾನು ಮನೆಗೆ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್, ಓಕೆನಾ? ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.